exercise 11.1 third question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, the length of the minute hand of a clock is 14 centimeter. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ಲಾಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ನಾವೇನ್ ಮಾಡೋಣ, ಕ್ಲಾಕ್ ಬರ್ಕೊಂಡ್ಬಿಡೋಣ. ಓಕೆ, ಸೊ ಅದ್ರ ಡಯಾಗ್ರಾಮ್ ಆಗ್ಬಿಡೋಣ. ಓಕೆ, ಈಗ ಒಂದ್ ಸರ್ಕಲ್ ತಗೊಂತೀನಿ. ಓಕೆನಾ, ಈಗ ಏನ್ ಮಾಡೋಣ, ಇಲ್ಲಿ ಕ್ಲಾಕ್ ರೆಪ್ರೆಸೆಂಟ್ ಮಾಡೋಣ. ಓಕೆ, ಇದು 12 ಅನ್ಕೊಳ್ಳೋಣ, ಇದು 1, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8, ಇದು 9, ಇದು 10, ಇದು 11 ಅನ್ಕೊಳ್ಳೋಣ. ಓಕೆನಾ, ಇದು ಸೆಂಟರ್ ಅಂತ ಅನ್ಕೊಳ್ಳೋಣ. ಓಕೆ, ಈಗ ಅವ್ರು ಕೊಟ್ಟಿರೋದು ನೋಡ್ರಿ, ದ ಲೆಂತ್ ಆಫ್ ದ ಮಿನಿಟ್ ಹ್ಯಾಂಡ್. ಈಗ ನಾವೇನ್ ಅನ್ಕೊಳ್ಳೋಣ, ಮಿನಿಟ್ ಹ್ಯಾಂಡ್ ಇದು ಐತೆ ಅಂತ ಅನ್ಕೊಳ್ಳೋಣ. ಓಕೆ, ಇದು ಬಂದ್ಬಿಟ್ಟು ಮಿನಿಟ್ ಹ್ಯಾಂಡ್ ಅಂತ ಅನ್ಕೊಳ್ಳೋಣ. ಅದ್ರ ಲೆಂತ್ ಎಷ್ಟಿದೆ ಅಂತೆ, 14 ಸೆಂಟಿಮೀಟರ್. ಓಕೆ, ಸೊ ಇದ್ರ ಲೆಂತ್ ಎಷ್ಟಿದೆ, 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಈಗ ನಾವೇನ್ ಕಂಡಿಬೇಕು, ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 5 ಮಿನಿಟ್ಸ್. ನೀವ್ ಯೋಚನೆ ಮಾಡ್ರಿ. ಓಕೆ, ಮಿನಿಟ್ ಹ್ಯಾಂಡ್ ಇಲ್ಲಿದೆ, 5 ಮಿನಿಟ್ಸ್ ಆದ್ಮೇಲೆ ಎಲ್ಲಿರುತ್ತೆ, 5 ಮಿನಿಟ್ಸ್ ಆದ್ಮೇಲೆ ಇಲ್ಲಿರುತ್ತೆ, 1 ಹತ್ರ. ಕರೆಕ್ಟ್. ಓಕೆ, 5 ಮಿನಿಟ್ಸ್ ಆದ್ಮೇಲೆ ಇಲ್ಲಿರುತ್ತೆ. ಓಕೆ, ಈಗ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಎಷ್ಟು ಏರಿಯಾ ಕವರ್ ಮಾಡಿದೆಯಲ್ಲ, ಓಕೆ, ಅದನ್ನ ನಾವು ಫೈಂಡ್ ಮಾಡ್ಬೇಕು. ಈಗ ನೀವು ನೋಡ್ರೆ ಇದು ಯಾವ ತರ ಇದೆ, ಸೆಕ್ಟರ್ ತರ ಇದೆ ತಾನೆ. ಓಕೆ, ಇದು ಸೆಕ್ಟರ್ ಅಂತಂದ್ರೆ ಈ 14 ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಇರೋದೇ ನಥಿಂಗ್ ಬಟ್ ರೇಡಿಯಸ್ ಆಯ್ತು. ಸೊ ರೇಡಿಯಸ್ ಕೊಟ್ಟಿದ್ದಾರೆ, ರೇಡಿಯಸ್ ಎಷ್ಟು, 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಆಂಗಲ್ ಗೊತ್ತಿಲ್ಲ. ಓಕೆ, ಈಗ ಆಂಗಲ್ ಗೊತ್ತಿಲ್ಲ ಅಂದ್ರೆ ಹೆಂಗ್ ಕಂಡುಹಿಡಬೇಕು ನೋಡ್ರಿ. ಈಗ ನೀವೇ ನೋಡಿದ್ರೆ ನಾನು ಇಲ್ಲಿ ಏನ್ ಬರೀತೀನಿ, ಓಕೆ, ಮಿನಿಟ್ಸ್ ಆಂಗಲ್ ಅಂತ ಬರೀತೀನಿ. ಈಗ ನೀವು ನೋಡಿದ್ರೆ ಇಲ್ಲಿ ಅನ್ಕೊಳ್ಳೋಣ 1 hour ಹೋದ್ರೆ, ಓಕೆ, ಈಗ ಒಂದ್ ಸರ್ಕಲ್ ಫುಲ್ ತಿರುಗಿದ್ರೆ ಎಷ್ಟು ಮಿನಿಟ್ಸ್ ಆಗುತ್ತೆ. ಓಕೆ, ಈಗ ಇಲ್ಲಿ ಮಿನಿಟ್ ಹ್ಯಾಂಡ್ ಫುಲ್ ಒಂದ್ ಸರ್ಕಲ್ ತಿರುಗಿದ್ರೆ ಓಕೆ ಎಷ್ಟಾಗುತ್ತೆ, 1 hour ಆಗುತ್ತೆ. 1 hour ಅಂದ್ರೆ ಎಷ್ಟು, 60 ಮಿನಿಟ್ಸ್. ಓಕೆ, 60 ಮಿನಿಟ್ಸ್ ಆದ್ರೆ ಓಕೆ ಅದು ಒಂದ್ ಸರ್ಕಲ್ ಕಂಪ್ಲೀಟ್ ಮಾಡುತ್ತೆ. ಒಂದ್ ಸರ್ಕಲ್ ಅಂದ್ರೆ ನಥಿಂಗ್ ಬಟ್ ಎಷ್ಟು ಡಿಗ್ರಿ, 360 ಡಿಗ್ರಿ. ಓಕೆ, ಇದು ಗೊತ್ತಿರ್ಬೇಕು. ಓಕೆ, ನೀವು ನೋಡಿದ್ರೆ ಒಂದು ಮಿನಿಟ್ ಹ್ಯಾಂಡ್ ಓಕೆ ಫುಲ್ ಒಂದ್ ಸರ್ಕಲ್ ತಿರುಗಿದ್ರೆ ಅದ್ರ ಆಂಗಲ್ ಎಷ್ಟು, 360 ಡಿಗ್ರಿ. ಈಗ ನಮಗೇನು ಬರೀ 5 ಮಿನಿಟ್ಸ್ ಬೇಕು, ಇಲ್ಲಿಂದ ಆಂಗಲ್ ಎಷ್ಟಂತ ಬೇಕು. ಸೊ 5 ಮಿನಿಟ್ಸ್ ಗೆ ಎಷ್ಟು ಅಂತ ತಗೋಣ, 5 ಮಿನಿಟ್ಸ್ ಗೆ ನಾವು ಎಕ್ಸ್ ಅಂತ ತಗೋಣ. ಅವಾಗ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಏನಾಗುತ್ತೆ, 60 ಇಂಟು ಎಕ್ಸ್ ಓಕೆ ಇಸ್ ಈಕ್ವಲ್ ಟು 5 ಇಂಟು 360. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು, ಆಮೇಲೆ ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು. ಈಗ ಏನಾಯ್ತು, ಇದು 60x ಇಸ್ ಈಕ್ವಲ್ ಟು 5 ಇಂಟು 360, ಎಕ್ಸ್ ಇಸ್ ಈಕ್ವಲ್ ಟು 5 ಇಂಟು 360 ಓಕೆ ಇಂಟು 60 ಇರೋದು ಈ ಕಡೆ ಬಂದ್ರೆ ಡಿವೈಡ್ ಬೈ 60 ಆಯ್ತು. 1 0 1 0 ಕ್ಯಾನ್ಸಲ್, 6 1 ಜಾ 6 6 ಜಾ 5 6 ಎಷ್ಟಾಯ್ತು, 30 ಆಯ್ತು. ಸೊ 5 ಮಿನಿಟ್ಸ್ ಗೆ ಥೀಟಾ ವ್ಯಾಲ್ಯೂ ಎಷ್ಟಿರುತ್ತೆ, 30 ಡಿಗ್ರಿ ಇರುತ್ತೆ ಅಂತ ಗೊತ್ತಾಯ್ತು. ಓಕೆ, ಈಗ ಥೀಟಾ ವ್ಯಾಲ್ಯೂ ಗೊತ್ತಾಯ್ತಾನೆ. ಸೊ ಇದ್ರ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಸೊ ಈಗ ನಾವೇನು ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಬಿಡೋಣ. ಏರಿಯಾ ಓಕೆ, ಇಲ್ಲಿ ಏನ್ ಬರೆಯೋಣ, ಏರಿಯಾ ಸ್ವೆಪ್ಟ್ ಬೈ ಮಿನಿಟ್ ಹ್ಯಾಂಡ್ ಈಗೇನ್ ಬಂತು, ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಬಂತು. ಈಗೇನ್ ಮಾಡೋಣ, ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಅಪ್ಲೈ ಮಾಡೋಣ. ಓಕೆ, ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು ಓಕೆ, ನಾನು ಇಲ್ಲಿ ಏನ್ ಮಾಡ್ತೀನಿ, ಒಂದ್ ಸ್ವಲ್ಪ ಸೈಡ್ ತಗೋತೀನಿ. ಓಕೆ, ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಬಂದ್ಬಿಟ್ಟು ಥೀಟಾ ಬೈ 360 ಇಂಟು 5r ಸ್ಕ್ವೇರ್. ಓಕೆ, ಇದು ಬಂದು ಫಾರ್ಮುಲಾ. ಈಗ ಥೀಟಾ ವ್ಯಾಲ್ಯೂ ಏನ್ ಬಂದಿದೆ, 30 ಬಂದಿದೆ. ಓಕೆ, 30 ಬೈ 360 ಇಂಟು 5 ವ್ಯಾಲ್ಯೂ ಏನು, 22/7. ಈಗ ರೇಡಿಯಸ್ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ನಥಿಂಗ್ ಬಟ್ 14 ಕೊಟ್ಟಿದ್ದಾರೆ. ಸೊ 14 ಇಂಟು 14 ಓಕೆ, ಕ್ಯಾನ್ಸಲ್ ಮಾಡಿದ್ರೆ 0 0 ಕ್ಯಾನ್ಸಲ್ ಆಯ್ತು. ಓಕೆ, 3 1 ಜಾ 3 12 ಜಾ, ಆಮೇಲೆ 7 1 ಜಾ 7 2 ಜಾ, ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 6 ಜಾ, ಮತ್ತೆ 2 3 ಜಾ 2 11 ಜಾ. ಓಕೆ, ಈಗ ನೀವು ನೋಡಿದ್ರೆ ಏನ್ ಉಳಿತು, 11 ಇಂಟು 14/3 ಉಳಿತು. ಈಗ ಮಲ್ಟಿಪ್ಲೈ ಮಾಡಿದ್ರೆ 14 1 ಜಾ
14 1 ಕ್ಯಾರಿ 14 1 14 ಪ್ಲಸ್ 1 154/3 ಆಯ್ತು. ಓಕೆನಾ? ಈಗ ನೀವು ನೋಡಿದ್ರೆ ಇದನ್ನ ನಾವು 154/3 ನ ಡಿವೈಡ್ ಮಾಡಿದ್ರೆ, ಓಕೆ, ನಾನು ಇಲ್ಲಿ ಏನ್ ಮಾಡ್ತೀನಿ, ಸೈಡಿಗೆ ತಗೊಂತೀನಿ, ಇಲ್ಲಿ ಡಿವೈಡ್ ಮಾಡ್ತೀನಿ 154 ಡಿವೈಡೆಡ್ ಬೈ 3. ಓಕೆ, ಈಗ ನೀವು ನೋಡಿದ್ರೆ 3 5 15 0 ಆಯ್ತು. ಈಗ 4 ಕೆಳಗಡೆ ಬಂತು, 3 1 3 ಎಷ್ಟು ಉಳಿತು, 1 ಉಳಿತು, 0.0 3 3 9 ಮತ್ತೆ 1 ಉಳಿತು, ಮತ್ತೇನು ಪಾಯಿಂಟ್ ಇರೋದ್ರಿಂದ 0 ತಗೋಬಹುದು, 3 3 9 ಪಾಯಿಂಟ್. ಸೊ ಹಿಂಗೆ ರೆಕರಿಂಗ್ ಹೋಗ್ತಾ ಹೋಗುತ್ತೆ. ಸೊ ಇದು ನಥಿಂಗ್ ಬಟ್ ಏನು 51.333. ಓಕೆ, ಅಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ನಾವು ಅದಕ್ಕೆ ಏನ್ ಬರೆಯೋಣ, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೆಯೋಣ. ಓಕೆ, ಸೊ ನೀವು ಇದನ್ನ ಏನ್ ಬರೀಬಹುದು, ಏರಿಯಾ ಆಫ್ ಸೆಕ್ಟರ್ ಆದ್ರೂ ಬರ್ರಿ, ಇಲ್ಲಾಂದ್ರೆ ಏನ್ ಬರೀಬೇಕು ನೀವು, ಏರಿಯಾ ಸ್ವೆಪ್ಟ್ ಬೈ ಮಿನಿಟ್ ಹ್ಯಾಂಡ್ in 5 minutes is equal to 51.33 centimeter square ಆದ್ರೂ ಬರುತ್ತೆ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಅದ್ರ ಜೊತೆಗೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಓಕೆ, ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡ್ರಿ. ಓಕೆ, ಫಾಲೋ ಮಾಡಿದ್ರೆ ಅಡ್ವಾಂಟೇಜ್ ಏನಂದ್ರೆ, ನೀವ್ ಏನೇ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ಏನಾದ್ರು ನ್ಯೂಸ್ ಕೊಟ್ರ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.